Hi guys, welcome back to my channel. Welcome to a Sunday in my life. ನಾನು ಆಲ್ಮೋಸ್ಟ್ ವ್ಲಾಗ್ ಸಂಡೇನೇ ಮಾಡ್ತಾ ಇರ್ತೀನಿ. ಯಾಕಂತ ಅಂದ್ರೆ ನಂಗೆ ಸಂಡೇ ರಜೆ ಇರುತ್ತೆ, ಬೇರೆ ಎಲ್ಲ ದಿನಾನು ನಾನು ಕ್ಲಿನಿಕ್ ಹೋಗ್ಬೇಕಾಗಿರುತ್ತೆ. ಸೊ ಇವತ್ತು ಐ ಥಿಂಕ್ ಇಟ್ಸ್ 16th of February. ಸೊ ಬೆಳಗ್ಗೆನೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ನಾವು ತಿಂಡಿ ಮಾಡೋಣ. ಇವತ್ತು ಹೋಲ್ ಡೇ ನಂಗೆ ಏನು ಕೆಲಸ ಇಲ್ಲ, ಲೈಕ್ ಸಂಜೆ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಅಲ್ಲಿವರೆಗೂ ಸ್ವಲ್ಪ ನನಗೆ ಏನದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಇದ್ದೀನಿ. ಯಾಕಂದರೆ ನನ್ನ ಮುಖ ತುಂಬ ಟ್ಯಾನ್ ಆಗಿದೆ. ಥೈಲ್ಯಾಂಡಿಂದ ಬಂದಮೇಲೆ ಎಷ್ಟೊಂದು ಸಲ ಫೇಸ್ ಪ್ಯಾಕ್ ಹಾಕೋಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ಕೊಂಡು ಟೈಮೇ ಸಿಕ್ಕಿರಲಿಲ್ಲ. ಸೊ ಫೈನಲಿ ನಂಗೆ ಇವಾಗ ಟೈಮ್ ಇದೆ, ಅದನ್ನು ಮಾಡೋಣ. ಮತ್ತು ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ಲಿಟ್ರಲಿ ಎಲ್ಲ ಬಟ್ಟೆ ನಂಗೆ ತೆಗೆದು ಡಂಪ್ ಮಾಡಿದ್ದೀನಿ. ಮತ್ತು ನಾನು ಯಾವುದೇ ಕುರ್ತಾಸ್ ನಾನು ಹಾಕೊಳ್ಳಲ್ಲ, ಅದನ್ನೆಲ್ಲನೂ ಸಪ್ರೇಟ್ ಮಾಡ್ಬೇಕಂತ ಇದ್ದೀನಿ. ಸೊ ಲೆಟ್ಸ್ ಡೂ ದಟ್. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಫಸ್ಟು ತಿಂಡಿ ತಿನ್ಕೊಬಿಡೋಣ, ಆಮೇಲೆ ಲೆಟ್ಸ್ ಸ್ಟಾರ್ಟ್. ತಿಂಡಿ ಇವತ್ತು ಅನ್ನ ಒಗ್ಗರಣೆ ಮಾಡಿದ್ದಾರೆ. ಸೊ ಅದನ್ನ ತಿನ್ಕೊಂಡು ಆಮೇಲಿಂದ ವಾರ್ಡ್ರೋಬ್ ಕ್ಲೀನ್ ಮಾಡಕ್ಕೆ ಹೋಗೋಣ. ಅಥವಾ ಫಸ್ಟ್ ಫೇಸ್ ಪ್ಯಾಕ್ ಹಾಕೋತೀನಿ, ನೋಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು, ಸಂಡೇ ಆಗಿರೋದ್ರಿಂದ ನನಗೆ ಸಂಡೇ ಒಂದೇ ಡೇ ಸಿಗೋದು ರೆಸ್ಟ್ ಮಾಡೋಕ್ಕೆ. ಸೊ ಲೆಟ್ಸ್ ಸಿ. ಫಸ್ಟು ತಿಂಡಿ ತಿನ್ಕೊಬಿಡೋಣ. ನಾನು ಯೂಶಲ್ ಆಗಿ ರೈಸ್ ಐಟಮ್ ತಿನ್ನಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಬಟ್ ಇವತ್ತು ನಮ್ಮ ಮನೇಲಿ ಏನೋ ಕ್ಲೀನಿಂಗ್ ಮಾಡ್ತಾಯಿದ್ರು. ಸೊ ಐ ಡೋಂಟ್ ವಾಂಟ್ ಟು ಗಿವ್ ದೆಮ್ ಎಕ್ಸ್ಟ್ರಾ ವರ್ಕ್. ಸೊ ಅದಕ್ಕೆ ಇವತ್ತು ಇದನ್ನೇ ತಿನ್ಕೊತೀನಿ ಫ್ರೂಟ್ಸ್ ಜೊತೆ. ಸೊ ಯಾ ಗೈಸ್, ನಾನು ತಿಂಡಿ ತಿಂತಾ ಇದ್ನಾ, ಕೃತಿಕಾ ಮತ್ತೆ ಸುಹಾಸ್ ಬಂದಿದ್ದಾರೆ ಗಾಯ್ಸ್. ಅವರೆಲ್ಲ ಹೋಗಿದ್ರು ಹೊರಗಡೆ, ಇವಾಗ ಬಂದಿದ್ದಾರೆ. ಸೊ ಅವ್ರಿಗೆ ಕೆಲಸ ಇದೆ. ಆಮೇಲೆ ನಾವು ಮತ್ತೆ ಸಂಜೆ ಸಿಗ್ತೀವಿ ಗೈಸ್. ನೋಡಿ, ಜ್ಯೂಸ್ ಮಾಡ್ಕೊಬಂದು ಕೊಟ್ಟಿದ್ದೀನಿ ಬೆಳಗ್ಗೆ. ಇನ್ನೇನು ವಾಟರ್ ಮೆಲನ್ ಜ್ಯೂಸು. ಚಿಯರ್ಸ್. ಹೆಂಗಿದೆ ಫ್ರೆಂಡ್ಸ್? ವಾಟರ್ ಮೆಲನ್ ತರನೇ ಇದೆ ಅನ್ಬಾರ್ದು, ಈಗ ವಾಟರ್ ಮೆಲನ್ ಜ್ಯೂಸ್ ತರನೇ ಇದೆ. ಮತ್ತೆ ಗಾಯ್ಸ್, ಏನ್ ಸಮಾಚಾರ? ನಮ್ಗೆಲ್ಲ ಕೆಲಸ ಇಲ್ಲ ಅಂತ ಅನ್ಕೋಬಿಡಿ. ಇವತ್ತು ಸಂಡೇ, ಯಾರಿಗೂ ಕೆಲಸ ಇಲ್ಲ. ಸೊ ಮೋಸ್ಟ್ ಆಫ್ ದ ವ್ಲಾಗ್ ನಾನು ಸಂಡೇನೆ ಮಾಡ್ತೀನಿ. ಅದಕ್ಕೆ ಕೆಲಸ ಇರುತ್ತೆ ನಮ್ಗೆ. ಹೌದು, ಯಾಕೆಂದ್ರೆ ಶ್ವಾಸ ಹೇಳ್ತಾನೆ ಸಂಡೇ ಆಯ್ತು ನಾನು ಬರ್ತೀನಿ ಅಂತಾನೆ ಬ್ಲಾಗ್ ಮಾಡ. ಆಯ್ತಾ ಇಲ್ಲ ಫ್ರೆಂಡ್ಸ್, ನಂಗೆ ಆಯ್ತಾ ಇಲ್ಲ. ನನಗೋಸ್ಕರ ವೆಯ್ಟ್ ಮಾಡಿ ಇಟ್ಕೊಂಡು ಕಾಯ್ಕೊಂಡು ಕೂತಿರ್ತೀವಿ. ನಾನು ಕೃತಿಕ ರೈಲ್ವೆ ಸ್ಟೇಷನ್ ಅಲ್ಲಿ ಶ್ವಾಸ ಬರ್ಲಿ ಅಂತ. ಸೊ ಶ್ವಾಸನ ಕರ್ಕೊಂಡ್ ಬಂದ್ಬಿಟ್ಟು ವಿಡಿಯೋ ಮಾಡ್ತೀವಿ. ನೀವೇನಾದ್ರು ಶ್ವಾಸ್ ಇಸ್ ನಾಟ್ ಎ ನೇಮ್, ಈಸ್ ಅ ಬ್ರ್ಯಾಂಡ್. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ನೋಡಿದ್ರೆ ಎಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಶ್ವಾಸ್ ಇಸ್ ನಾಟ್ ಜಸ್ಟ್ ಅ ನೇಮ್, ಈಸ್ ಅ ಬ್ರ್ಯಾಂಡ್ ಅಂತ ಹಾಕಿರ್ತಾರೆ ಗಾಯ್ಸ್. ಅದಕ್ಕೆ ಅಭಿಮಾನಿಗಳು. ಹೌದು, ಶ್ವಾಸ್ ಹೇಳಿದೀವಿ ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಅಭಿಮಾನಿ ಸಿಕ್ಕಿದ್ರೆ ನೀಟಾಗಿ ಮಾತಾಡ್ಸಪ್ಪ ಅಂತ ಬೈಕತ್ತಾರೆ ಜನ. ಓಕೆ ಫ್ರೆಂಡ್ಸ್, ಬಾಯ್. ಕೃತಿಕಾ ಮತ್ತೆ ಶ್ವಾಸ್ ಹೋದ್ರು, ಸಂಜೆ ಮೇಲೆ ಬರ್ತಾರ ಅವರು. ಸೊ ನನಗೂ ವಾಟರ್ ಮೆಲನ್ ಜ್ಯೂಸ್ ಕುಡಿಬೇಕು ಅನಿಸ್ತೈತೆ. ಹೋಗ್ಬಿಟ್ಟು ವಾಟರ್ ಮೆಲನ್ ಜ್ಯೂಸ್ನ ಮಾಡಿಕೊಂಡು ಕುಡಿದು ಆಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊತೀನಿ ಫ್ರೆಂಡ್ಸ್. ಫುಲ್ ಮುಖ ಜಲ್ ಆಗಿಬಿಟ್ಟಿದೆ. ಜ್ಯೂಸ್ ಮಾಡ್ತಾ ಇದೀವಿ ನಾವು. ಗಾಯ್ಸ್, ನಮ್ಮ ಮನೇಲಿ ಇದು ಜ್ಯೂಸ್ದು ಟಂಬ್ಲರ್ ಥರ ಇದೆ. ನಾವು ಒಂದು ಜ್ಯೂಸ್ ತೊಗೊಂಡಿದ್ವಿ, ಸೊ ಅದನ್ನ ಇಟ್ಕೊಂಡಿದ್ದೀವಿ. ಇವಾಗ ನಾನು ವಾಟರ್ ಮೆಲನ್ ಜ್ಯೂಸ್ನ ಇದ್ರಲ್ಲೇ ಕುಡಿತಾ ಇದ್ದೀನಿ. ಸಖತ್ ಕ್ಯೂಟ್ ಇದೆ. ಒಂಥರ ಯಾವುದೋ ಕೆಫೆಯಿಂದ ಬೈ ಮಾಡಿ ಕುಡಿತಾ ಇದೀವಿ ಅನ್ನೋ ಫೀಲಿಂಗ್ ಕೊಡ್ತಾ ಇದೆ. ಫ್ಯಾನ್ಸಿ ಆಗಿದೆ. ಇದನ್ನ ಮತ್ತೆ ಬೇರೆ ಎಲ್ಲ ಜ್ಯೂಸಸ್ ಕುಡಿಯೋಕೆ ಉಪಯೋಗಿಸ್ತೀನಿ. ಇವತ್ತೊಂದು ವಿಡಿಯೋ ಪೋಸ್ಟ್ ಮಾಡೋದಿತ್ತು ನಾನು, ಇನ್ಸ್ಟಾಗ್ರಾಮಲ್ಲಿ ಕೂಡ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ. ಅದಕ್ಕೆ ಥಂಬ್ನೇಲ್ ಮಾಡೋದಿತ್ತು, ಮತ್ತು ಸ್ವಲ್ಪ ಎಡಿಟಿಂಗ್ ಇತ್ತು, ಅದೆಲ್ಲ ಮುಗಿಸ್ ಬಂದೆ. ಇವಾಗ ಹೋಗಿ ಫೇಸ್ ಪ್ಯಾಕ್ ಹಾಕೊಳ್ಳೋಣ. ತುಂಬ ಡಲ್ ಆಗಿಬಿಟ್ಟಿದೆ ಮುಖ. ಲೆಟ್ಸ್ ಗೋ. ಸೊ ಫೇಸ್ ಪ್ಯಾಕ್ ಮಾಡೋಕ್ಕೆ ನಮಗೆ ಫಸ್ಟ್ ಇಂಗ್ರೀಡಿಯೆಂಟ್ ಬೀಟ್ರೂಟ್ ಬೇಕಾಗಿದೆ. ಸೊ ಫಸ್ಟ್ ಬೀಟ್ರೂಟ್ನ ನಾವು ವರ್ಕೊಳ್ಳೋಣ ಗೈಸ್. ಸಾರಿ, ಇಟ್ಸ್ ಕಾಲ್ಡ್ ತುರ್ಕೊಳ್ಳೋಣ. ಹಿಂಗೆ ತುರ್ಕೋಬೇಕು. ಅಂತ ಅಂದ್ರೆ ನಾನು ಮೇನ್ಲಿ ಸ್ವಲ್ಪ ಟ್ಯಾನ್ ರಿಮೂವಲ್, ಚೂರ್ ಬ್ರೈಟ್ನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಫೇಸ್ ಪ್ಯಾಕ್ಗೆ. ನಿಮ್ಗೆ ಏನ್ ಕನ್ಸರ್ನ್ಸ್ ಇರುತ್ತೆ ಅದ್ರ ತಕ್ಕಂಗೆ ಕಸ್ಟಮೈಸ್ ಮಾಡ್ಕೋಬೇಕಾಗುತ್ತೆ ನೀವು. ನಾನು ಯೂಶುವಲ್ ಆಗಿ ಈ ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ. ನಾನು ಇದ್ರ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ಅವಾಗಲೇ ಅಪ್ಲೋಡ್ ಮಾಡಿದ್ದೆ, ಆಲ್ಮೋಸ್ಟ್ 8-9 months ಬ್ಯಾಕ್. ಸೊ ಚೆಕ್ ಮಾಡಿ. ಇವತ್ತು ನಾನು ಕಡಲೆ ಹಿಟ್ಟಲ್ಲಿ ಆಕ್ಚುಲಿ ಮಾಡ್ಕೋಬೇಕಂತ ಇದ್ದಿದ್ದು, ಬಟ್ ನಮ್ಮ ಮನೇಲಿ ಕಡಲೆ ಹಿಟ್ಟು ಖಾಲಿ ಆಗಿದೆ ಅಂತೆ. ಸೊ ಐ ವಿಲ್ ಗೋ ಹೆಡ್ ವಿತ್ ದಿಸ್ ಒನ್.
ಈ ಥರ ಸ್ವಲ್ಪ ಬೀಟ್ರೂಟ್ನ ತುರ್ಕೊಂಡು ಅದ್ರ ರಸನ ಹೀಗೆ ಹಿಂಡ್ಕೊತೀನಿ. ವಿ ವಾಂಟ್ ಪ್ಯೂರ್ ಬೀಟ್ರೂಟ್ ರಸ ಫಾರ್ ದಿಸ್ ಫೇಸ್ ಪ್ಯಾಕ್. ಆದರೆ ನೀವು ರಸ ಹಿಂಡ್ಕೊಂಡ್ಮೇಲೆ ಇದಿರುತ್ತಲ್ಲ ನೋಡಿ, ಇದನ್ನು ಥ್ರೋ ಮಾಡಬೇಡಿ, ಇಟ್ಕೊಂಡಿರಿ. ಇದನ್ನು ಸ್ವಲ್ಪ ನಾನು ಒಳಗಡೆ ಯೂಸ್ ಮಾಡ್ತೀನಿ ಆಯಿತಾ, ಒಳಗಡೆ ಹಾಕೊತೀನಿ ಸ್ವಲ್ಪ ಅದನ್ನು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಕ್ಕಿ ಇಡಬೇಕು. ಓ ಮೈ ಗಾಡ್, ಅಲ್ತಾ ಅದೇ ಭರತನಾಟ್ಯಂ ಅವ್ರು ಹಾಕೊತಾರಲ್ಲ ಹಾಗಿದೆ. ಏನು ಬೇಕಂದ್ರೆ ನಾನು ಅಕ್ಕಿ ಇಡಬೇಕು, ಸ್ವಲ್ಪ ಹಾಲಿನ ಕೆನೆ ಬೇಕು, ಚೂರು ಅರಿಶಿನ ಹಾಕೊತೀನಿ ಅಷ್ಟೇ. ಆ್ಯಂಡ್ ನನಗೆ ಸ್ವಲ್ಪ ಸ್ಕ್ರಬ್ ಮಾಡೋ ಥರ ಕೂಡ ಬೇಕು, ಅದಕ್ಕೆ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಇದ್ರೆ ನೀವು ಕಡಲೆ ಹಿಟ್ಟು ಯೂಸ್ ಮಾಡಿ. ನಮ್ಮನೇಲಿ ಇಲ್ಲ ಅಂತ ನಾನು ಈಗ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ, ಒಂದು 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ, ಬಿಕಾಸ್ ಫೇಸಿಗೆ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಅಷ್ಟು ಯೂಸ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಹಾಲಿನ ಕೆನೆ ಮತ್ತು ಅರಿಶಿನ ಹಾಕ್ತೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂತ ಇದ್ದೀನಿ. ಆ್ಯಕ್ಚುಲಿ ನಾನು ಮನೇಲೇ ಇದ್ದಿದ್ರೆ, ಅಂದರೆ ಹೋಲ್ ಡೇ ಮನೇಲೇ ಇದ್ದಿದ್ರೆ ಜಾಸ್ತಿ ಅರಿಶಿನ ಪುಡಿ ಹಾಕಿ ನಾನು ಫೇಸ್ ಪ್ಯಾಕ್ ಹಾಕೊತ ಇದ್ದೆ. ಬಟ್ ನೀವು ಅರಿಶಿನ ಪುಡಿನ ಹಾಕಿ ಹೊರಗಡೆ ಹೋದರೆ ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಚೂರು ಯೂಸ್ ಮಾಡ್ತಾ ಇದ್ದೀನಿ ನಾನು ಅರಿಶಿನ ಪುಡಿನ. ಇಷ್ಟೇ ಹಾಕೊಂಡಿದ್ದು, ಒಂದು 1/4 ಟೇಬಲ್ ಸ್ಪೂನ್. ತುಂಬ ಮಾಯಿಶ್ಚರೈಸೇಷನ್ ಬೇಕು ನನಗೆ, ಅದಕ್ಕೆ ಹಾಲಿನ ಕೆನೆ ಹಾಕೊಂತ ಇದ್ದೀನಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದೇ ನಿಮ್ಗೆ ಫೇಸ್ಗೆ ಫುಲ್ ಮಾಯಿಶ್ಚರೈಸೇಷನ್ ಕೊಡೋದು. ನಂದಂತೂ ಹೆವಿ ಅಂದರೆ ಹೆವಿ ಡ್ರೈ ಸ್ಕಿನ್, ಅದು ವಿಂಟರಲ್ಲಂತೂ ತುಂಬಾನೇ ಡ್ರೈ ಆಗಿಬಿಟ್ಟಿದೆ ಸ್ಕಿನ್. ಯೂಶುವಲ್ ಆಗಿ ನಾನು ಯಾವಾಗ್ಲೂ ನಿಂಬೆಹಣ್ಣು ರಸ ಹಾಕೊಂತ ಇದ್ದೆ. ಸಿನ್ಸ್ ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ಅದಿನ್ನೂ ಉರಿ ಮಾಡುತ್ತೆ ಸ್ಕಿನ್ನ, ಅದಕ್ಕೆ ಹಾಕೊಂತ ಇಲ್ಲ. ಮತ್ತೆ ಇದೊಂದು ಬ್ಯೂಟಿಫುಲ್ ಕಲರ್ ಕೊಡುತ್ತೆ ನಿಮಗೆ. ಅಲ್ಲಿ ಶೋ ಯು ಕ್ಯಾನ್ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ ಅಂತ. ಅಲ್ಲಿ ಅಪ್ಲೈ ದಿಸ್ ಆನ್ ಮೈ ಫೇಸ್. ಆ್ಯಕ್ಚುಲಿ ನೀವು ಇದಕ್ಕೆ ಟೊಮೊಟೊ ಕೂಡ ಯೂಸ್ ಮಾಡ್ಬೋದು. ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಟ್ಯಾನ್ ರಿಮೂವ್ ಮಾಡುತ್ತೆ. ಸೊ ಯಾ, ಪಿಂಕಿ ಫೇಸ್ ಮಾಸ್ಕ್, ಪಿಂಕಿ ದಪ್ಪು ಹಾಕೊಂಡು 15 ಮಿನಿಟ್ಸ್ ಇದ್ದು ಆಮೇಲೆ ವಾಶ್ ಮಾಡ್ತೀನಿ ನಾನು. ಇನ್ನೊಂಚೂರು ಬೀಟ್ರೂಟ್ದು ಇದು ಹಾಕೊತೀನಿ, ತುರಿದಿರೋದು. 15 ಮಿನಿಟ್ಸ್ ಆದ್ಮೇಲೆ ಸಿಗ್ತೀನಿ ಆ್ಯಕ್ಚುಲಿ ನಾನು ನಿಮಗೆ. ದಿಸ್ ಈಸ್ ವಾಟ್ ಮೈ ಫೇಸ್ ಮಾಸ್ಕ್ ಇಸ್ ಲುಕಿಂಗ್ ಲೈಕ್. ನಾನು ಸ್ಕ್ಯಾರಿಯಾಗಿ ಕಾಣಿಸ್ತಾ ಇದ್ದೀನಿ ಗೊತ್ತು, ಬಟ್ ಐ ಕೀಪ್ ಇಟ್ ಆನ್ ಫಾರ್ 15 ಮಿನಿಟ್ಸ್, ಆಮೇಲೆ ವಾಶ್ ಮಾಡ್ತೀನಿ. ಆ್ಯಂಡ್ ನೀವು ವಾಶ್ ಮಾಡಬೇಕಾದ್ರೆ ಅಪ್ವರ್ಡ್ ಮೂಮೆಂಟಲ್ಲಿ ಹೀಗೆ ರಬ್ ಮಾಡಿ, ಸೊ ದ್ಯಾಟ್ ಎಕ್ಸ್ಫೋಲಿಯೇಟ್ ಆಗುತ್ತೆ ಸ್ಕಿನ್. ನಾನು ಯಾವಾಗಲೂ ಕತ್ತಕ್ಕೆ ಕೂಡ ಅಪ್ಲೈ ಮಾಡ್ತಾ ಇದ್ದೆ, ಬಟ್ ಇವತ್ತು ಆಲ್ರೆಡಿ ನಾನು ಸ್ನಾನ ಮಾಡಿಬಿಟ್ಟಿದ್ದೀನಿ. ಸ್ನಾನ ಮಾಡಿ ಗಲೀಜಾಗುತ್ತೆ ಅಂತ ಅಪ್ಲೈ ಮಾಡ್ತಾ ಇಲ್ಲ. ಇಲ್ಲಾಂದರೆ ನೀವು ಕತ್ತಕ್ಕೆ ಕೂಡ ಮರೀದೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ಸಿ ಯು ಇನ್ 15 ಮಿನಿಟ್ಸ್. ಸೊ 15 ಮಿನಿಟ್ಸ್ ಆಗಿದೆ ಇವಾಗ. ಯು ಕ್ಯಾನ್ ಸಿ ಥರ ಡ್ರೈ ಆಗಿರೋದು ನಿಮಗೆ ಫೀಲ್ ಆಗುತ್ತೆ ಸ್ಕಿನ್ನಿಗೆ. ಈಗ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು. ಮನ್ಮತ್ತೆ ಅದನ್ನ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಫ್ಕೋರ್ಸ್ ಯಾವುದೇ ಫೇಸ್ ಪ್ಯಾಕ್ ಆದರೂ ಫಸ್ಟ್ ಟೇಕ್ಗೇನೆ ವರ್ಕ್ ಆಗಲ್ಲ, ಅಂದರೆ ಮೊದಲನೇ ಸಲ ಹಾಕೊಂಡಾಗ್ಲಿ ಯಾವುದೇ ರಿಸಲ್ಟ್ ಸಿಗಲ್ಲ. ಇಟ್ಸ್ ಅ ಪ್ರಾಸೆಸ್. ಅಂದರೆ ನೀವು ಅಟ್ಲೀಸ್ಟ್ ವೀಕ್ಲಿ 2 ಅಥವಾ ವೀಕ್ಲಿ 1 ಯೂಸ್ ಮಾಡ್ತಾ ಬನ್ನಿ, ಆಗ ರಿಸಲ್ಟ್ಸ್ ಕಾಣಿಸುತ್ತೆ. ನಾನು ಅಟ್ಲೀಸ್ಟ್ ವೀಕ್ಲಿ 1 ಹಾಕೊಳ್ಳೋಣ ಅಂತೀನಿ, ಯಾಕಂದರೆ ವೀಕ್ಲಿ 1 ನನಗೆ ಟೈಮ್ ಸಿಗುತ್ತೆ ಸ್ಕಿನ್ ಕೇರ್ ಮಾಡೋಕ್ಕೆ. ನಾನಂತೂ ಲಿಟ್ರಲಿ ಆಗೆಲ್ಲ ತುಂಬ ಹೇರ್ ಪ್ಯಾಕ್ಸು ಫೇಸ್ ಪ್ಯಾಕ್ಸ್ ಎಲ್ಲ ಹಾಕೊತಾ ಇದ್ದೆ. ರೀಸೆಂಟಾಗಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ ಐ ಮೇಡ್ ಇಟ್ ಥಿಂಗ್ ಇವಾಗ ಎವ್ರಿ ವೀಕೆಂಡ್ ಒಂದ್ಸಲ ಆದರೂ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ. ಸೊ ಯಾ, ದಟ್ಸ್ ಇಟ್. ಈಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಏನು ಕೆಲಸ ಇದೆ ಅಂತ. ಆ್ಯಂಡ್ ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆಗಿದ್ರೆ ಸ್ವಲ್ಪ ಹಾಕೊಳ್ಳಿ ಹಾಲಿನ ಕೆನೆ. ನಾನು ತುಂಬ ಹಾಕ್ಕೊಂಡೆ, ನೀವು ನೋಡ್ಬೋದು ನಂಗೆ ಮೌತ್ ಸುತ್ತ ಎಲ್ಲ ಡ್ರೈನೆಸ್ ಆಗಿಬಿಟ್ಟಿದೆ ಚಳಿಗಾಲ ಇರೋದ್ರಿಂದ. ಆ್ಯಂಡ್ ಯು ಕ್ಯಾನ್ ಸಿ ಆ್ಯಕ್ನೆ ಮಾರ್ಕ್ಸ್ ಕೂಡ ಆಗಿದೆ ಇವಾಗ. ಸೊ ಸ್ವಲ್ಪ ಫೇಸ್ನ ಐಸ್ ಮಾಡ್ತಾ ಇದ್ದೀನಿ ನಾನು. ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಪೋರ್ಸ್ ಓಪನ್ ಆಗಿರುತ್ತೆ. ಆ್ಯಂಡ್ ಪೋರ್ಸ್ನ ಟೈಟ್ ಮಾಡೋಕ್ಕೆ ಅಥವಾ ಏನಾದರೂ ಇರಿಟೇಷನ್ ಆಗಿದ್ರೆ ನಿಮಗೆ ಫೇಸ್ ಮಾಸ್ಕಿಂದ ಅದನ್ನು ಕಮ್ಮಿ ಮಾಡೋಕ್ಕೆ ಐಸ್ ಹೆಲ್ಪ್ ಮಾಡುತ್ತೆ. ಸೊ ನಾನು ಡೈರೆಕ್ಟಾಗಿ ಯಾವತ್ತೂ ಫೇಸ್ನ ಐಸ್ ಮಾಡಲ್ಲ. ಈ ಥರ ಒಂದು ಬಟ್ಟೆ ಒಳಗಡೆ ಹಾಕ್ಕೊಂಡು ಜಸ್ಟ್ ಡ್ಯಾಬ್ ಇಟ್ ಹಿಂಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋತಾ ಇದ್ದೀನಿ ಇವತ್ತು ನನ್ನ ಸ್ಕಿನ್ ಮೇಲೆ. ಸೊ ಯಾ, ಇವಾಗ ಟೈಮ್ 2:30 ಆಗಿದೆ. ಊಟ ಮಾಡೋಣ. ನಮ್ಮನೇಲಿ ಬೇಳೆ ಸಾರು ಮಾಡಿದ್ದಾರೆ. ಸೊ ಊಟ ಮಾಡ್ಕೊತೀನಿ. ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಅನಿಸುತ್ತೆ. ವಾರ್ಡ್ರ್ ಕ್ಲೀನ್ ಮಾಡ್ತೀನಿ ಅನ್ನಲ್ಲ ನೋಡಿ, ಆಲ್ರೆಡಿ ನಂಗೆ ಮೂಡೋಯ್ತು. ನೋಡೋಣ, ಮೂಡಿದ್ರೆ ಮಾಡ್ತೀನಿ, ಇಲ್ಲ ಮಲಗಿರ್ತೀನಿ. ಕೃತಿಕಾ ಎಲ್ಲೋ ಹೋಗಿದ್ದಾಳೆ, ಅವಳು ಬರೋದೊಂದು 4 o'clock ಆಗುತ್ತೆ ಅಂದ್ಲು. ಅವಳು ಬಂದಮೇಲೆ ಹೊರಗಡೆ ಹೋಗೋಣ. ಅಲ್ಲಿವರೆಗೂ ನಾವು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇರ್ತೀನಿ. ತಿನ್ನೋಕ್ಕೂ ನನಗೆ ಆಲಸ್ಯ ಥರ ಆಗ್ತಾಯಿದೆ. ಸೊ ಅದಕ್ಕೆ ನಮ್ಮ ಅತ್ತೆ ಹತ್ರ ಕಲಿಸ್ಕೊಂಡಿದ್ದೀನಿ ಬೌಲಿಗೆ, ಸೊ ದ್ಯಾಟ್ ಇಟ್ ಮೇಕ್ಸ್ ಮೈ ಈಟಿಂಗ್ ಪ್ರಾಸೆಸ್ ಈಸಿ ಅಂತ. ತಿನ್ಬಿಡ್ತೀನಿ ಇವಾಗ ಬೇಗ, ಮಲ್ಕೊಬಿಡೋಣ.
ನಂಚ್ಕೊಳಕ್ಕೆ ಏನಾದ್ರು ತಿನ್ಬೇಕು ಅನಿಸ್ತಾಯಿತ್ತು. ಸೊ ನಮ್ಮತ್ತೆ ಹಪ್ಳ ಹಾಕ್ಕೊಟ್ರು. ಹಪ್ಳ ನಂಚ್ಕೊಂಡು ಊಟ ಮಾಡೋಣ. ಇವಾಗ ಅಕ್ಕಿ ಹಪ್ಪಳ ಅನಿಸುತ್ತಿದ್ದು, ಇದಿಷ್ಟ ನನಗೆ. ಟೈಮ್ ಇವಾಗ 3 o'clock ಅಥವಾ 3:30 ಆಗಿದೆ ಅಂತ ಅನಿಸುತ್ತೆ. ಕೃತಿಕಾ 4ಗೆ ಬರ್ತೀನಿ ಅಂದ್ಲು. ನಾನು ಅಷ್ಟರಲ್ಲಿ ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ನಾನು ಐಬ್ರೋ ಮಾಡ್ಸೋಕೆ ಹೋಗ್ಬೇಕಿಲ್ಲ ಸ್ಪಿನ್ನಲ್ಲಿ. ಸೊ ನಾನು ಹೋಗಿ ಐಬ್ರೋ ಮಾಡ್ಸ್ಕೊಂಡು ಬರ್ತೀನಿ. ಅಷ್ಟರೊಳಗೆ ಬರ್ತಾಳೆ ಅಂತ ಅನಿಸುತ್ತೆ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ರೆಡಿ ಆಗಿಬಿಟ್ಟು ಬಂದೆ ನಾನು. 3:30 ಅನಿಸುತ್ತೆ ಇವಾಗ ಟೈಮ್. ನಾನು ಹೋಗಿ ಐಬ್ರೋ ಮಾಡಿಸ್ಕೊ ಬರ್ತೀನಿ. ಅಷ್ಟರಲ್ಲಿ ಕೃತಿಕಾ ಬರ್ತಾಳೆ. ನಮ್ಮ ಮನೆ ಪಕ್ಕದ ರೋಡಲ್ಲೇ ಸ್ಪಿನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಬರೋಣ. ಐಬ್ರೋಸ್ ಮಾಡಿಸ್ಕೊಂಡಾಯ್ತು ನಂದು. ಕೃತಿಕಾ ಮತ್ತೆ ಸುಹಾಸ್ ಬಂದಿದ್ದಾರೆ, ಕೆಳಗಿದ್ದಾರೆ ಅನ್ಸುತ್ತೆ ಅವರು. ಲೆಟ್ಸ್ ಗೋ ಗಾಯ್ಸ್. ನೋಡಿ ಮನ್ಮಥೇನಾ ಎಲ್ಲಿಗೆ ಹೋಗಿದ್ರಿ? ಭುವನನ್ ಮನೆ ನೋಡೋ ಶಾಸ್ತ್ರಕ್ಕೆ ಹೋಗಿದ್ರು ಗಾಯ್ಸ್ ಅವರು. ಮನೆ ನೋಡೋ ಶಾಸ್ತ್ರ ನಡೀತಿತ್ತು, ಅದಕ್ಕೆ ಹೋಗಿದ್ದಾರೆ. ಇವ್ರದೇ ಮದ್ವೆ ಅನ್ನಂಗೆ. ಗಾಯ್ಸ್ ನಾವಿವಾಗ ಭುವನಿ ಮನೆಗೆ ಬಂದಿದ್ದೀವಿ. ಕೃತಿಕಾ ಸ್ಯಾರಿ ಹಾಕೊಂಡಿದ್ಲಲ್ವ, ಅವಳು ಡ್ರೆಸ್ ಚೇಂಜ್ ಮಾಡ್ಕೊತಾಳೆ. ಆಮೇಲೆ ಹೊರಗಡೆ ಹೋಗ್ತೀವಿ ನಾವು. ಗೈಸ್ ಸುಹಾಸ್ ಎಂತ ಮೋಸಗಾರ ಅಂತಂದರೆ, ಅವರಿಬ್ಬರು ಫೋಟೋ ತಗೊಳ್ಳಿ ಅಂತ ಕರ್ಕೊಂಡೋದ್ರು. ಕೃತಿಕಂದು ಮತ್ತು ಸುಹಾಸ್ದು. ನಾನು ನಂದು ಮತ್ತೆ ಕೃತಿಕೊಂದು ರೀಲ್ಸ್ ಮಾಡ್ಕೊಡಿ ಅಂದರೆ ಒಂದೇ ಟೇಕ್ ಮಾಡಿದವನು ಮಾಡ್ಕೊಡ್ಲೇ ಇಲ್ಲ. ಎಂತ ಬ್ಯಾಡ್ ಅಂದ್ರೆ ಹಿಡ್ಕೊಂಡ ಬನ್ನಿ ಅಂದ್ಬಿಟ್ಟು ಕರ್ಕೊಬಂದ. ಗೈಸ್ ಬ್ಯಾಡ್ ಅಲ್ಲೇ ಬ್ಯಾಡ್ ಅವನು. ಭುವನಿ ಗೈಸ್ ಸುಹಾಸ್ ಇರಿಟೇಟ್ ಮಾಡ್ತಾನೆ. ಆದ್ರೆ ಭುವನಿ ಕೀರ್ ಕೊಟ್ಟಿದ್ದಾಳೆ. ಓಕೆ ಕೀರ್ ತಿಂತಾ ಇದೀವಿ ನಾವು. ಕೊಟ್ಟಿಲ್ವಂತೆ, ಕೊಡಗಂಟ ಬಿಟ್ಟಿಲ್ವಂತೆ ಅಂತ ಸುಹಾಸ್ ಹೇಳ್ತವನೆ. ಅವಳು ಕೊಡ್ಲಿಲ್ಲ, ಅಲ್ಲಿ ಐತಲ್ಲ ಹಾಕೊಡು ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡು ಈ ತರ ಮಾಡ್ತಾ ಇದೆಯಲ್ಲ ಕ್ಯಾಮ್ರಾ ಮುಂದೆ. ಸ್ಕ್ರಿಪ್ಟೆಡ್ ಇದೆಲ್ಲ ಇಲ್ಲ. ಭುವನಿ ಕೇಳಿದ್ದು ಏನ್ ತಿಂತೀಯ ಅಂತ, ಏನೇನ್ ಐತೆ ಅಂತ ಮೆನ್ಯೂ ಕೇಳ್ಬಿಟ್ಟು ಕೀರ್ ತಿಂತಾ ಇದೀನಿ. ಅವನು ಕೊಟ್ಟಿಲ್ಲ ಅಂತ ಸುಹಾಸ್ ಹಿಂಗಿಲ್ಲ ಅನ್ಯಾಯ ಆಡ್ತಾ ಇದ್ದ ನನ್ನ ಮೇಲೆ. ಬಂದಿದ್ದೀವಿ ನೀಡ್ತೀನಿ. ಹಾಯ್ ಹೇಳು ದಕ್ಷು. ಹೇಳು ಹಾಯ್. ಬಾಯ್ ಮಾಡಾಯ್ತು. ಬಾಯ್ ಮಾಡು ಸುಹಾಸ್ ನಂತು ಸುಹಾಸ್ ತರ ಅವ್ನ ಮಾತು ಕೇಳ್ಬೇಡಿ. ಡ್ಯಾನಿ ಬಾಯ್ ಡ್ಯಾನಿ, ಸಿ ಯು. ಗೈಸ್ ನಾವಿವಾಗ ಭುವನನ್ ಮನೆಯಿಂದ ಭುವನಂದ್ ಎಂಗೇಜ್ಮೆಂಟ್ಗೆ ಸುಹಾಸ್ ಸಾರಿ ಗೈಸ್ ಎಂಗೇಜ್ಮೆಂಟ್ ಅಂತ ಥೈಲ್ಯಾಂಡ್ಗೆ ಹೋದ್ಮೇಲೆ ಆಗ್ಲೇ ಆಗ್ಬಿಟ್ಟಿದೆ. ಸುಹಾಸ್ಗೆ ಔಟ್ಫಿಟ್ಸ್ ನೋಡಕ್ ಹೋಗ್ತಾ ಇದೀವಿ. ಸೊ ಅವ್ನು ಆಲ್ರೆಡಿ ಮನ್ಮಥ ಇದ್ದಾನೆ, ಇನ್ನೂ ಹೆಂಗೆ ಅವನ್ನ ಮನ್ಮಥ ಮಾಡ್ಬೇಕು ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಇವಾಗ ಎಲ್ಲಿ ಅದು ಅಂಗಡಿ ನಮ್ಗೆ ಗೊತ್ತಿಲ್ಲ, ಅವ್ರ ಹತ್ರ ಲೊಕೇಶನ್ ಕಳಿಸ್ಕೊಂಡಿದೀವಿ. ಇವಾಗ ಹೋಗೋಣ ಬನ್ನಿ. ಸುಹಾಸ್ ನೋಡಿ ಮತ್ತೆ ಮದುವೆ ಆಗ್ತಾನೆ. ಸುಹಾಸ್ ಗೈಸ್ ನಾವಿವತ್ತು ಟಿ ಮ್ಯಾಕ್ಸ್ ಕೆಫೆಗೆ ಬಂದಿದ್ದೀವಿ. ಇಲ್ಲಿ ಹೊಸದಾಗಿ ಬ್ರಿಂಗ್ ಯೋರ್ ಓನ್ ಚಿಪ್ಸ್ ಅಂತ ಮಾಡಿದ್ದಾರೆ. ಅಂದರೆ ನಾವು ಲೇಸ್ ಹತ್ರ ಏನಾದ್ರು ತೊಗೊಂಡೋದ್ರೆ, ನೀವು ನೋಡಿರ್ತೀರಿ ಇನ್ಸ್ಟಾಗ್ರಾಮಲ್ಲಿ ಅವಾಗಲೇ ಬೆಂಗಳೂರಲ್ಲೆಲ್ಲ ಇದೆಯಲ್ಲ ಆ ಥರ. ಅವರು ಒಳಗಡೆ ನಮ್ಗೆ ಏನು ಬೇಕು ಟಾಪಿಂಗ್ಸ್ ಹಾಕ್ಬಿಟ್ಟು ಕೊಡ್ತಾರೆ. ಗೈಸ್ ಸುಹಾಸ್ ಆ್ಯಂಡ್ ಇಸ್ ಹೆಲ್ದಿ ಹ್ಯಾಬಿಟ್ಸ್ ನೋಡಿ. ಅವ್ನು ನಮ್ಮ ಥರ ಎಲ್ಲ ಕುಡಿಯಲ್ಲ. ಏನಿದ್ರು ಲೆಮನ್ ಟೀ ಅಷ್ಟೇ. ತುಳಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಸ್ಕ ಕುಡಿತಾನೆ. How is it, friend? It's really nice, guys. ಚೆನ್ನಾಗಿದೆ. ಬೋನ ಹೇಗಿದೆ? ಕರೆಕ್ಟಾಗಿ ಹೇಳು ತಿಂದ್ಬಿಟ್ಟು ಹೇಗಿದೆ.
ಮಸ್ತ್ ಮಸ್ತ್ ಇದೆಯಾ? ಫ್ರೆಂಡ್, ಹೌ ಇಸ್ ಇಟ್? ಮಂಡ್ಯದಲ್ಲಿ ಹೊಸದಾಗಿ ಓಪನ್ ಮಾಡಿದ್ದಾರೆ ಇದು ಚಾಕೋಬೆರಿ ಅಂತ, ಅಂದರೆ ಚಾಕ್ಲೇಟ್ ಡಿಪ್ಡ್ ಸ್ಟ್ರಾಬೆರಿ. ಅದನ್ನ ತಿನ್ನಕ್ಕಂತ ಬಂದಿದ್ದೀವಿ ಇವಾಗ. ಈ ಸ್ಟಾಲ್ ಮಂಡ್ಯದಲ್ಲಿ ಹೊಸದಾಗಿ ಓಪನ್ ಆಗಿದೆ, ಚಾಕೋಬೆರಿ ಅಂತ. BG ಮೆಲ್ಟ್ಸ್ ಅವ್ರದ್ದು ಮಂಡ್ಯ ಫ್ಲವರ್ ಶೋ ಆಗಿತ್ತು ನೋಡಿ, ಅಲ್ಲಿ ಇವ್ರು ಸ್ಟಾಲ್ ಇಟ್ಟಿದ್ರು. ಅಲ್ಲಿ ನಾವು ಟೇಸ್ಟ್ ಮಾಡಿದ್ವಿ, ನಮ್ಗೆ ಟೇಸ್ಟ್ ಇಷ್ಟ ಆಗಿತ್ತು. ಈಗ ಶಿವೀಸ್ ಇದೆಯಲ್ಲ, ಅದರ ಎಕ್ಸಾಕ್ಟ್ ಆಪೋಸಿಟ್ ಇಟ್ಟಿದ್ದಾರೆ. ನನ್ನ ಪರ್ಸ್ನಲ್ ಫೇವ್ರೇಟ್ ಮಿಕ್ಸ್ಡ್ ಫ್ರೂಟದೊಂದು ಕಾಂಬೋ ಬರುತ್ತೆ, ಅದಕ್ಕೆ ಚಾಕ್ಲೇಟ್ ಹಾಕ್ಕೊಟ್ಟಿರ್ತಾರೆ, ಅದಿಷ್ಟ ನನಗೆ. ಅದು ಬಿಟ್ಟರೆ ಇವರಲ್ಲಿ ಫೀಸ್ಟ್ ಅಂತ ಸಿಗುತ್ತೆ, ಅಂದರೆ ಇವ್ರ ಹತ್ರ ಏನೇನು ಮೆನ್ಯೂ ಇದೆ ಅದೆಲ್ಲ ಒಂದೇ ಪ್ಲೇಟಲ್ಲಿರುತ್ತೆ. ಫ್ರೂಟ್ಸು, ಕೇಕ್ಸು, ಓರಿಯೋ ಮತ್ತು ವೇಫರ್ ಸ್ಟಿಕ್ಸ್ ಎಲ್ಲ. ಇದನ್ನ ನೀವು ಟೇಸ್ಟ್ ಮಾಡಿ, ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಆರ್ಡರ್ ಮಾಡ್ಬೋದು. ಪರ್ಸ್ನಲಾಗಿ ನಂಗೆ ಈ ಸ್ಟಾಲ್ ಇಷ್ಟ ಆಯಿತು. ಇವಾಗ ಟೀಡೆಗೆ ಬಂದಿದ್ದೀವಿ. ನಮ್ಮ ಬರು ಇದನ್ನೆಲ್ಲ ಒಂದು ಅಡ್ಡ ಗಾಯಿಸಿದ್ದು, ಸೊ ಅದಕ್ಕೆ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಗಾಯ್ಸ್, ಆಸ್ಕೃತಿಗಾಗಿ ನನ್ನ ಮನೆಗೆ ಡ್ರಾಪ್ ಮಾಡಕ್ಕೆ ಬಂದಿದ್ದಾರೆ. ಈಗ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಬಾಯ್ ಗಾಯ್ಸ್. ಈಗ ಮನೆಗೆ ಬಂದೆ ನಾನು. ಐ ಥಿಂಕ್ 8:30 ಇವಾಗ ಟೈಮ್. ತುಂಬ ಟಯರ್ಡ್ ಆಗಿದೆ ಓಡಾಡಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ಡೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.